ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ. ಈ ಪಂದ್ಯವನ್ನ ಆಡಬೇಕಾಗಿತ್ತಂತ ಕೆಲವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಈ ಪಂದ್ಯ ನಮಗೆ ಬೇಕಾಗಿರಲಿ ಅಂತ ಕೂಡ ಈಗ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನನ್ನ ಜೊತೆಲಿ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳಿಂದ ಮಾತಾಡಿಸ್ತೀನಿ. ಒಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಪಂದ್ಯ, ಜೊತೆಗೆ ಪೆಹಲ್ಗಾಮ್ ದಾಳಿ ಆದ ನಂತರ ಈ ಪಂದ್ಯ ಅವಶ್ಯಕತೆ ಇತ್ತ ಅನ್ನೋದು ಕೂಡ ಅಭಿಪ್ರಾಯ ಇದೆ. ನಾನು ಮಾತಾಡಿಸ್ತೀನಿ, ಅವರ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಸರ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಹೈ ವೋಲ್ಟೇಜ್ ಪಂದ್ಯ ಯಾವಾಗಲೂ ಇರುತ್ತೆ. ಸೊ ಏನು ಹೇಳ್ತೀರಿ ಈ ಪಂದ್ಯದ ಬಗ್ಗೆ? ಪಂದ್ಯದ ಬಗ್ಗೆ ಹೇಳಬೇಕು ಅಂದರೆ ಇಂಡಿಯಾ ಗೆಲ್ತಾರೆ ನಪ್ಪ ಶೋರ್ ಆಗಿ. ಯಾಕಂದರೆ ಕಾಂಬಿನೇಷನ್ ಚೆನ್ನಾಗಿದೆ, 11 ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚ್ ಏನು ಆಡಿದ್ರು ಅದನ್ನೇ ಆಡಿದ್ರೆ, ಅದೇ ಟೀಮ್ ಕಾಂಬಿನೇಷನಲ್ಲಿ ಆಡಿದ್ರೆ ಗೆಲ್ತಾರೆ ಇಂಡಿಯಾ. ಸರ್, ಇನ್ನೊಂದು ಈಗ ನಾನು ಹೇಳ್ತಿದ್ದೆ, ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ್ ಅಂತ ಒಂದು ಕಾರ್ಯಾಚರಣೆ ಆಗುತ್ತೆ ಭಾರತದಿಂದ. ಈ ಒಂದು ಸಂದರ್ಭದಲ್ಲಿ ನಮಗೆ ಪಾಕಿಸ್ತಾನ ಜೊತೆಲಿ ಈ ರೀತಿಯಾದ ಪಂದ್ಯ ಅವಶ್ಯಕತೆ ಇರಲಿಲ್ಲ ಅಂತ ಅಭಿಪ್ರಾಯ ಕೂಡ ಇದೆ. ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಈ ಮ್ಯಾಚ್ ಆಡಬಾರ್ದಿತ್ತು, ಬಟ್ ಮಲ್ಟಿನ್ಯಾಷನಲ್ ಟೂರ್ನಮೆಂಟಿಂದ ಆಡಬೇಕಾದ ಪರಿಸ್ಥಿತಿ ಬಂದಿದೆ. ಗೌರ್ಮೆಂಟ್ ಅವರೇ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಗೌರ್ಮೆಂಟ್ ಅವ್ರಿಗೆ ಬಿಟ್ಟಿರೋದು. ಏನಪ್ಪ, ಹೆಂಗಿರೋ ಮ್ಯಾಚ್ ಡಿಸೈಡ್ ಆಗಿದೆ, ಸೊ ಏನು ಮಾಡ್ಲಿಕ್ಕಾಗಲ್ಲ. ಸರ್, ನೀವೇನು ಹೇಳ್ತೀರಾ ಸರ್? ಆಬ್ವಿಯಸ್ಲಿ ಸರ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ, ಅದರಲ್ಲಿ ಎರಡು ಡೌಟ್ ಇರಲ್ಲ. ಬಟ್ ಈ ಒಂದು ಸಂದರ್ಭ ಪೆಹಲ್ಗಾಮ್ ದಾಳಿ ಆದ ನಂತರ ಪಾಕಿಸ್ತಾನ ಜೊತೆಲಿ ಪಂದ್ಯ ಬೇಕಾಗಿತ್ತಾ ಅಂತ? ಸರ್, ಆಡಲಿ ಸರ್, ಬೇಕಾಗಿ ಸರ್, ಪಂದ್ಯ ಗೆಲ್ಲಬೇಕು. ಇಂಡಿಯಾ ಗೆದ್ದೇ ಗೆಲ್ತಾರೆ, ಒಳ್ಳೆ ಮಾರ್ಜಿನಿಂದನೇ ಗೆಲ್ತಾರೆ. ಗೆಲ್ಲಬೇಕು ಸರ್, ಮ್ಯಾಚ್ ಆಡಬೇಕು ಸರ್, ಮ್ಯಾಚ್ಗಳು ಆಡಬೇಕು. ಮ್ಯಾಚ್ಗೂ ನಮ್ಮ ಬೇರೆ ಇದಕ್ಕೂ ಸಂಬಂಧ ಇಲ್ಲ. ಆಡಲಿ ಸರ್, ಮ್ಯಾಚ್ಗಳು ಆಡಲಿ ಸರ್. Games alla different. India Pakistan war is different, so let us play with sportive spirit. Let us pray for win. India deserve to win, so they are very good at T20 2020 matches. They deserve to win. I wish you all the best. India all the best. ಎಸ್ ಸರ್, ಹೈ ವೋಲ್ಟೇಜ್ ಪಂದ್ಯ, ಇಂಡಿಯಾ ಪಾಕಿಸ್ತಾನ T20 ಆಡ್ತಾ ಇರೋದು. ಅದನ್ನು ಯುವಕರ ತಂಡ ನಮ್ಮ ಇಂಡಿಯಾ ಈ ಸಲ ಕಂಪ್ಲೀಟ್ ಆಗಿ. ಏನು ಹೇಳ್ತೀರಾ ಪಂದ್ಯದ? ಸರ್, ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು. ಕ್ರಿಕೆಟು ಬಂದು ಇವತ್ತಿಂದ ನಡೀತಾ ಇಲ್ಲ, ಇದು ಏಷ್ಯಾ ಕಪ್. ಈ ಒಂದು ಏಷ್ಯಾ ಕಪ್ಪು ಭಾಳ ವರ್ಷಗಳಿಂದ ನಡೀತಾ ಇದೆ. ನಮ್ಮ ವಾರು ಇದಕ್ಕೂ ಸಂಬಂಧ ಇಲ್ಲ. ಕ್ರಿಕೆಟೇ ಬೇರೆ, ಕ್ರೀಡೆನೇ ಬೇರೆ, ನಮ್ಮ ವೈಯಕ್ತಿಕನೇ ಬೇರೆ ಇರುತ್ತೆ. ಇದೇನು ತೊಂದರೆ ಇಲ್ಲ, ಆಡ್ಬೋದು. ನಮ್ಮ ಇಂಡಿಯಾ ಅಂತೂ 100% ಟೀಮ್ ಸೂಪರ್ ಆಗಿದೆ. ಅವ್ರಿಗೆ ಒಂದು 300 ರನ್ ಹೊಡೆದು ನಾವು ಗೆಲ್ಲಬೇಕು ಅನ್ನೋ ನನ್ನ ಆಸೆ ಇದೆ. ಮಾಡಲಿ, ಗೆಲ್ಲಿ ಸರ್. ಎಸ್ ಸರ್, ಕ್ರೀಡೆ ಬೇರೆ, ವಾರ್ ಬೇರೆ, ಆಬ್ವಿಯಸ್ಲಿ ಅದನ್ನು ಒಪ್ಕೊಳ್ಳೋಣ. ಬಟ್ ಆದರೆ ಅವರಿಗೆ ಒಂದು ರೀತಿ ಆರ್ಥಿಕವಾಗಿ ಒಂದಿಷ್ಟು ಲಾಭ ಆಗುತ್ತೆ ಈ ಪಂದ್ಯ ಆಡೋದ್ರಿಂದ, ಭಾರತದ ಜೊತೆ ಆಡೋದ್ರಿಂದ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಅವರಿಗೆ ಬುದ್ಧಿ ಕಲಿಸಬೇಕು ಅಂತಂದರೆ ಈ ಪಂದ್ಯ ಆಡಬಾರ್ದಾಗಿತ್ತು ಅಂತ ಅಭಿಪ್ರಾಯ. ಸರ್, ಆ ಕ್ರಿಕೆಟ್ನ ನಮ್ಮ ಯಾವತ್ತೂ ಇಂಡಿಯಾ ವಾರೇ ಬೇರೆ, ಕ್ರಿಕೆಟೇ ಬೇರೆ ನಾನು ಆವಾಗಲೇ ಹೇಳಿದ್ದೀನಿ. ಬಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನ ವರ್ಲ್ಡಲ್ಲಿ ಆಲ್ಮೋಸ್ಟ್ 40 crores 50 crores ವೀಕ್ಷಣೆ ಮಾಡಿದ್ದಾರೆ. ಅದರಿಂದ ಕ್ರಿಕೆಟ್ನ ಜನ ಇಷ್ಟಪಟ್ಟು ನೋಡೋದ್ರಿಂದ ಅದರಲ್ಲಿ ಆಡೋದ್ರಲ್ಲಿ ತಪ್ಪೇನಿಲ್ಲ ಸರ್, ಆಡ್ಬೋದು. ಖಂಡಿತವಾಗಿಯೂ ನಾನು ಈ ಒಂದು ಕ್ರೀಡಾ ಅಭಿಮಾನಿ, ಕ್ರಿಕೆಟ್ ಅಭಿಮಾನಿ. ಆದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತ ಬಂದಾಗ ನಾನು ಅದಕ್ಕೆ ವಿರೋಧವಾಗಿಯೇ ಇರ್ತೇನೆ. ಯಾಕಂದರೆ ಸಿಂಧು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನು ಹೇಳ್ತೇವೆ, ಪೆಹಲ್ಗಾಮ್ನಲ್ಲಿ ಅದೆಷ್ಟೋ ನಮ್ಮ ಸಹೋದರಿಯರ ತಿಲಕವನ್ನು ಅಳಿಸಿದ್ದಾರೆ, ಸಿಂಧೂರವನ್ನು ಅಳಿಸಿದ್ದಾರೆ. ಅವರ ಹಣೆಗೆ ನೇರ ಗುಂಡಿಟ್ಟು ಹಲವಾರು ಪ್ರವಾಸಿಗರನ್ನು ಅಲ್ಲಿ ಸಾಯಿಸಿದ್ದಾರೆ. ಒಂದು ಬದಿಯಲ್ಲಿ ಆ ಸಹೋದರಿಯರು ಕಣ್ಣೀರು ಹಾಕ್ತಾ ಇರುವಾಗ ನಾವು ಮನೆಯಲ್ಲಿ ಕೂತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿ ಚಪ್ಪಾಳಿ ತಟ್ಟುವುದು, ಅದು ನನ್ನ ಪ್ರಕಾರ ಅದು ಒಂದು ಮನಸ್ಸಿಗೆ ಅದು ನೋವು ಅಂತಲೇ ತರ್ತದೆ. ಯಾಕಂತ ಹೇಳಿದರೆ ಅವರ ಕಣ್ಣೀರಿಗೆ ನಾವು ಇಲ್ಲಿ ಖುಷಿ ಆಗಬಾರ್ದು. ಯಾವ ರೀತಿ ಅವರು ಅಲ್ಲಿ ನಮ್ಮ ಸಹೋದರಿಯರ ಕುಂಕುಮವನ್ನು ಅಳಿಸಿದ್ದಾರೆ, ನಾವು ಅದಕ್ಕೆ ತಕ್ಕಂಥ ಉತ್ತರ ನಾವು ಕೂಡ ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಇದಕ್ಕೆ ನಾನು ವಿರೋಧವಾಗಿಯೇ ಇರ್ತೇನೆ. ಯಾಕಂತ ಹೇಳಿದರೆ ಕ್ರೀಡೆ ಯಾವುದು, ವಾರ್ ಬೇರೆ. ಅಲ್ಲಿ ಸೈನಿಕರು ಗಡಿಯಲ್ಲಿ ಕೂತು ಕ್ಷಣಕ್ಕೂ ಕೂಡ ಅವರ ನಿದ್ದೆಯನ್ನೆಲ್ಲ ಬಿಟ್ಟುಕೊಂಡು ಕಾಯ್ತಾ ಇರ್ತಾರೆ. ಅವರು ಅಲ್ಲಿ ನಿದ್ದೆಯೆಲ್ಲ ಬಿಟ್ಟು ಕಾಯ್ತಾ ಇರುವಾಗ ನಾವಿಲ್ಲಿ ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ಮನೋರಂಜನೆಗೋಸ್ಕರ ಕ್ರೀಡೆಯನ್ನು ನೋಡುವುದು ನನ್ನ ಪ್ರಕಾರ ಇದು ತಪ್ಪು ಅಂತಲೇ ಹೇಳ್ತೇನೆ ಸರ್. ಸರ್, ಫಸ್ಟ್ ಆಫ್ ಆಲ್ ಯಾವಾಗಿಂದ ಹೈ ವೋಲ್ಟೇಜ್ ಅಂತ ಇದ್ದೀರಾ, ಅದು ಖಂಡಿತವಾಗಿ ಹೈ ವೋಲ್ಟೇಜ್ ಅಂತೂ ಮ್ಯಾಚ್ ಇರಲ್ಲ. ಯಾಕಂದರೆ ಲಾಸ್ಟ್ 3-4 ಮ್ಯಾಚಸ್ ನೀವು ನೋಡಿದಾಗಲೂ ಇಂಡಿಯಾ ಒನ್ ಸೈಡಾಗಿ ವಿನ್ ಆಗಿದ್ದಾರೆ. ಸೊ ಜಸ್ಟ್ ನಾವು ಇದನ್ನು ಅಂತ ಬೂಮ್ ಮಾಡ್ತಾ ಇದೀವಿ ಅಷ್ಟೇ, ಹೈ ವೋಲ್ಟೇಜ್ ಅಂತ. ಈ ನಾರ್ಮಲಾಗಿ ಯಾವುದೋ ಒಂದು ಸಿಂಗಲ್ ಮ್ಯಾಚ್ ಆಡ್ತಾರೆ ಇಂಡಿಯಾ ಅಷ್ಟೇ, ಏನು ಅಷ್ಟೊಂದು ಹೈ ವೋಲ್ಟೇಜ್ ಇರಲ್ಲ. ನೀವು ನೋಡಿದ್ರೆ ಅಲ್ಲಿ ಹೋಗಿ ಸ್ಟೇಡಿಯಮಲ್ಲಿ ಫುಲ್ಲಾಗೂ ಇರಲ್ಲ, ನಾರ್ಮಲ್ ಮ್ಯಾಚ್ ಅಷ್ಟೇ. ಈ ವಿಚಾರಕ್ಕೆ ಏನು ಹೇಳ್ತೀರಾ? ಈಗ ಪೆಹಲ್ಗಾಮ ದಾಳಿ ಆದ ನಂತರ ಪಾಕಿಸ್ತಾನ ಜೊತೆ ಭಾರತ ಪಂದ್ಯ ಆಡ್ತಾ ಇರೋದ್ರ ಬಗ್ಗೆ ಪರ ಮತ್ತು ವಿರೋಧ ಎರಡು ಅಭಿಪ್ರಾಯ ಏನಿದೆ ಈ ಬಗ್ಗೆ? ಸರ್, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಒಬ್ಬರು ಆ ಥರ ಯೋಚನೆ ಮಾಡ್ತಾರೆ, ಇನ್ನೊಬ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ಸ್ಪೋರ್ಟ್ಸೇ ಬೇರೆ. ಈ ಥರ ಲೆಕ್ಕ ಹಾಕೊಂಡ್ರೆ ನಮಗೆ ಇಂಡಿಯಾಗೂ ಚೈನಾಗೂ ಮುಂಚೆ ಜಗಳ ಆಗಿದೆ, ನಾವು ಅವ್ರ ಜೊತೆ ಮಾತಾಡಲೇಬಾರ್ದು. ಇವಾಗ ಇಂಡಿಯಾ ಮತ್ತು ಇವಾಗ ಎಷ್ಟೊಂದು ಇವಾಗ ಟ್ಯಾರಿಫ್ ಎಲ್ಲ ಆಗ್ತಾಯಿದೆ. ಮುಂಚೆ ನಾವು ಫ್ರೆಂಡ್ಸ್ ಆಗ್ತಾನೆ ಇದ್ದಾನೆ, ಇವಾಗ ಮತ್ತೆ ನಾವು ಮಾತಾಡಲೇಬಾರ್ದು. ಅದೆಲ್ಲ ಬರುತ್ತೆ ಹೋಗುತ್ತೆ, ಅದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಸ್ಪೋರ್ಟ್ಸ್ ಇಸ್ ಸ್ಪೋರ್ಟ್ಸ್, ವಾರ್ ಇಸ್ ವಾರ್. ಅದಕ್ಕೂ ನಾವು ಮಿಂಗಲ್ ಮಾಡಬಾರ್ದು. ಎಸ್, ಇದು ಕ್ರೀಡಾ ಅಭಿಮಾನಿಗಳ, ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯಗಳು ಅಂತ ಹೇಳಿದ್ರೆ
ಕ್ರೀಡೆನೇ ಬೇರೆ ಆಗುತ್ತೆ, ಬೇರೆ ಅಂದರೆ ವಾರ್ ಯುದ್ಧ ಇದು ಬೇರೆ ಆಗುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ಆಡೋದ್ರಲ್ಲಿ ತಪ್ಪಿಲ್ಲ ಅಂತ ಕೂಡ ಕೆಲವರು ಅಭಿಪ್ರಾಯನ ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಆ ಪೆಹಲ್ಗಾಮ್ ದಾಳಿಯನ್ನು ಖಂಡಿಸ್ತಾ ಈ ಪಂದ್ಯ ಆಡಬಾರ್ದು ಅಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.